ಡೋರು ಗ್ಲಾಸ್ ಡೋರು ಗ್ಲಾಸ್ ಡೋರ್ಸ್. ತುಂಬಾ ಜನ ಅನ್ಕೊಂಡಿದ್ರು ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಎಂಟೈರ್ ಆಗಿ ಪೂಜಾ ರೂಮ್ ಮಾಡಕ್ ಆಗಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ರು, but ತುಂಬಾ ಜನ ಕೇಳ್ತಾ ಇದ್ರು. ಆಹಾ. ಸೊ ನಾವು ಮಾಡಿ ತೋರಿಸಿದೀವಿ. ಇದ್ರೊಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ನೋಡಿ. ಅದ್ರೊಳಗಡೆನು ಒಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್, ಫುಲ್ ನಿಮಗೆ ಫುಲ್ ಸ್ಟೋರೇಜ್ ಇದೆ. ಎಲೆಕ್ಟ್ರೋಲೈಟ್ ಕೋಟೆಡ್ ಪೌಡರ್ ಕೋಟೆಡ್ ಅಲ್ಲ ಸರ್, ಎಲೆಕ್ಟ್ರೋ ಕೋಟೆಡ್. ಅಂಡ್ ಇದು ನಿಮ್ಗೆ ಹೆಂಗ್ ಕೋಟಿಂಗು ಹೋಗೋದೇ ಇಲ್ಲ ಸರ್, ಹೋಗೋದೇ ಇಲ್ಲ ಆಲ್ವೇಸ್ 100%. ನಾವು ಪ್ಲೇಸ್ ಅಲ್ಲಿ ಮಾಡ್ಬೇಕಾಗಿದ್ದನ್ನ ಇಲ್ಲಿ ಮಾಡಿದ್ವಿ, ಇಲ್ಲಿ ಮಾಡ್ಬೇಕಾಗಿದ್ದನ್ನ ಮತ್ತೊಂದು ಕಡೆ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ ಚೇಂಜಸ್ ಚೇಂಜಸ್ ಮಾಡ್ಬಿಟ್ಟು ನಮ್ಗೆ ಈಗ ಬೇಕು, ಈ ಕಡೆ ಬೇಕು. ನಾವು ಏನೇನು ಹೇಳಿದ್ವಿ ಅದೆಲ್ಲವನ್ನು ಚಾಚು ತಪ್ಪದೆ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಇಂದಿನ ವಿಡಿಯೋ ನೋಡಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಆಲ್ರೆಡಿ ತಮ್ಮನೇಲಿ ನೋಡೋ ಶಾಕ್ ಆಗಿರ್ತೀರಾ. 3.8 lakh ಅಲ್ಲಿ ಈ ಮನೆನ ಮುಗಿಸಿರುವಂಥದ್ದು ಒಂದು ಅಲ್ಟ್ರಾ ಬಜೆಟ್ ಮನೆ ಅಂತ ಹೇಳ್ಬೋದು. ಬಟ್ ಮನೆ ನೋಡಿದ್ರೆ ನೀವು ಗ್ಯಾರಂಟಿ ಎಲ್ಲ ಗುರು ಇದು ಬಜೆಟ್ ಅಲ್ಲ ಅಂತ ಹೇಳ್ತೀರಾ. ಸೊ ಅಷ್ಟೊಂದು ಯೂನಿಕ್ ಆಗಿ ಮಾಡಿರುವಂಥ ಮನೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು ಒಂದೊಳ್ಳೆ ಇಂಟೀರಿಯರ್ ಬೇಕು, ಬಜೆಟ್ ಅಲ್ಲಿ ಇರಬೇಕು, ಫಾಸ್ಟ್ ಆಗಿ ಆಗಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ಬಿ ಇಂಟೀರಿಯರ್ನ ಚೂಸ್ ಮಾಡಬಹುದು ವೀಕ್ಷಕರ. ಅಂಡ್ ಬಿ ಇಂಟೀರಿಯರ್ ಕಡೆಯಿಂದ ರಘುನಾಥ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್, ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕನ್ನಡಕವರು ವೀಕ್ಷಕರಿಗೂ ನಮಸ್ಕಾರ. ಸರ್ ಹೆಂಗ್ ಸಾಧ್ಯ, ಏನಿದು ಅರ್ಥ? ಬರ್ತಾ ಬರ್ತಾ ಕಮ್ಮಿಲ್ಲೇ ತೋರಿಸ್ತಾ ಇದ್ದೀರಲ್ಲ ಸರ್, ಹೆಂಗ್ ಸಾಧ್ಯ ಇದು? ಸರ್ ಏನ್ ಮಾಡಿದೀವಿ ಅದನ್ನು ತೋರಿಸ್ತಾ ಇದ್ದೀವಿ, ತೋರಿಸ್ಬಿಡೋಣ ಅಲ್ವಾ? ಇಲ್ಲೇನಿದೆ, ಇದು ಆಲ್ಮೋಸ್ಟ್ 3 BHK ಬರುತ್ತೆ ಸರ್. ಇದು ಕೂಡ 3 BHK ಬರುತ್ತೆ, ಬಟ್ ಸ್ವಲ್ಪ ವರ್ಕ್ ಕಮ್ಮಿ ಬರುತ್ತೆ, ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಬಜೆಟ್ ಡೌನ್ ಆಯ್ತು. ಬಹಳ ಸಿಂಪಲ್ ಆಗಿ ಮಾಡಿದ್ದಾರೆ, ಹಾಗಾಗಿ ಬಜೆಟ್ ಕಮ್ಮಿ ಆಗಿದೆ. ಸೊ ಯಾರಾದ್ರೂ ನಮ್ಗೆ ಸಿಂಪಲ್ ಆಗಿರ್ಲಿ, ಬಜೆಟೆಡ್ ಇರ್ಲಿ, ಇರೋದೇ 4 ಲಕ್ಷ. ರೇಟು ಸಿಂಪಲ್ ಆಗಿದೆ, ಬಟ್ ವರ್ಕ್ ಪ್ರೀಮಿಯಂ ಆಗಿದೆ ಅಂತ ಹೇಳ್ತೀರಾ? ಓಕೆ, ತೋರ್ಸೋಣ, ತೋರಿಸ್ಬಿಡೋಣ ಅಲ್ವಾ? ಎಲ್ಲಿದೀವಿ ಸರ್ ನಾವು ಎಕ್ಸಾಕ್ಟ್ ಆಗಿ? ಸರ್ ಈಗ ಪೂರ್ಣ ಪ್ರಜ್ಞಾ ಲೇಔಟ್ ಅಲ್ಲಿ ಇದೆ ಸರ್, ನಿಯರ್ ಉತ್ರಳ್ಳಿ ಹತ್ರ ಬರುತ್ತೆ. ಕಸ್ಟಮರ್ ನೇಮ್ ಏನ್ ಸರ್? ಮಂಜುನಾಥ್ ರಾವ್ ಸರ್ ಅಂತ. ಮಂಜುನಾಥ್ ಸರ್, ಇದು ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು? ಅಪ್ರಾಕ್ಸಿಮೇಟ್ಲಿ ಆಲ್ಮೋಸ್ಟ್ 15 days ಆಗಿದೆ. 15 ದಿನ. ಏನೇನ್ ಮಾಡಿದ್ರಿ ಸರ್? 15 days ಅಲ್ಲಿ ಆಲ್ಮೋಸ್ಟ್ 3 BHK ಫುಲ್ ಕಂಪ್ಲೀಟ್ ಆಗಿದೆ, ಪ್ಲಸ್ ಎಂಟೈರ್ ಕಿಚನ್ ಯೂನಿಟ್ ಪ್ಲಸ್ ಎಕ್ಸ್ಟ್ರಾ ಸ್ಟೋರೇಜ್ ಯೂನಿಟ್ ಕಂಪ್ಲೀಟ್ ಆಗಿದೆ. ಅಂಡ್ ಸರ್ ಇಲ್ಲೇ ನೋಡ್ತಾ ಇರ್ಬೋದು, ಪೂಜಾ ಯೂನಿಟ್ ತೋರ್ಸೋಣ. ಇಂಡಿವಿಜುವಲ್ ಆಗಿ ಪೂಜಾ ಯೂನಿಟ್ ರೂಮ್ ಸರ್, ಇದು ಯೂನಿಟ್ ಅಲ್ಲ, ಪೂಜಾ ರೂಮ್ ಅನ್ನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ಸೊ 3.8 lakh ಅಲ್ಲಿ 3 GST ಸರ್ ಪ್ಲಸ್ GST ಅಲ್ಲಿ ಮನೆ ಕ್ರಿಯೇಟ್ ಮಾಡಿದ್ದಲ್ದೆ ಒಂದು ಪೂಜಾ ರೂಮ್ ಅನ್ನ ಎಂಟೈರ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಸೊ ಹೇಗ್ ಬಂದಿದೆ, ಏನ್ ಕತೆ ತಿಳ್ಕೊಳ್ಳೇಬೇಕು. ಬನ್ನಿ ಫಸ್ಟ್ ಮನೆ ನೋಡೋಣ, ಓನರ್ ಹತ್ರ ಮಾತಾಡೋಣ, ಅವ್ರ ಹತ್ರ ಕೇಳೋದು ಇಂಪಾರ್ಟೆಂಟ್. ಖಂಡಿತ ಸರ್, ಬಜೆಟ್ ಎಲ್ಲ ಹೆಂಗ್ ಮಾಡಿದ್ದಾರೆ ಅನ್ನೋದು ಕೇಳ್ಕೋಬೇಕು ನಾನು ಅಲ್ವಾ? ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಬಹಳ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ ಹೆಂಗಾಯ್ತು ಎಲ್ಲ ತಿಳ್ಕೊಳ್ಳೋಣ, ಬನ್ನಿ ನೋಡ್ಕೊಂಬೋಣ. ನಡೀರಿ ಸರ್. ಇಷ್ಟ ದಿನ ಪೂಜಾ ಯೂನಿಟ್ ಅಂತಿದ್ದೆ, ಪೂಜಾ ಮನೆ ಸರ್, ಪೂಜಾ ರೂಮ್ ಮನೆ ಇದು. ಹೌದು ಸರ್. ಸೊ ನೋಡಬಹುದು, ಆಲ್ಮೋಸ್ಟ್ ಇದು ಸೈಜ್ ಬಂದು ನಿಮಗೆ 3.5 feet ಇದೆ, ಹೈಟ್ 7 feet ಬರುತ್ತೆ ಸರ್ ಕಂಪ್ಲೀಟ್ ಆಗಿ. ಇದು ಓಪನ್ ಸ್ಪೇಸ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತ ಪೂಜಾ ರೂಮ್ ಸರ್. ಇದು ಕಂಪ್ಲೀಟ್ ಪೂಜಾ ಮನೆನೇ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಸೊ ಒಳಗಡೆ ಫುಲ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದೀವಿ, ಸೊ ಬಾಟಮ್ ಅಲ್ಲಿ ವುಡನ್ ಫಿನಿಶಿಂಗ್ ಅಲ್ಲಿ ರೂಪಿಂಗ್ ಹಾಕೊಟ್ಟಿದ್ದೀರಾ? ರೂಪ್ ಇಲ್ಲವೇನೋ ಅನ್ಕೊಂಡೆ. ಓಕೆ, ಎಲ್ಲ ಮಾಡಿದೀವಿ. ಇದರಲ್ಲಿ ಫುಲ್ ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ? ಇದು 3 ಸ್ಟೋರೇಜ್ ಕೊಟ್ಟಿದ್ದೀರಾ, ಇನ್ನೊಂದು ಲೆಡ್ಜ್ ಮಾಡ್ಕೊಟ್ಟಿದ್ದೀರಾ ದೇವರೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಡೋರ್ಸ್ ಕೂಡ ನಿಮಗೆ ಗ್ಲಾಸ್ ಡೋರ್ಸ್ ಕೊಟ್ಟಿದ್ದೀವಿ ಸರ್. ಡೋರು ಗ್ಲಾಸ್ ಡೋರ್ಸ್. ತುಂಬಾ ಜನ ಅನ್ಕೊಂಡಿದ್ರು ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಎಂಟೈರ್ ಆಗಿ ಪೂಜಾ ರೂಮ್ ಮಾಡಕ್ ಆಗಲ್ಲ ಅಂತ ಎಷ್ಟೋ ಜನ ಹೇಳ್ತಿದ್ರು, ತುಂಬಾ ಜನ ಕೇಳ್ತಾ ಇದ್ರು. ನಾವು ಮಾಡಿ ತೋರಿಸಿದೀವಿ, ಮಾಡೇ ತೋರಿಸ್ಬಿಟ್ಟಿದ್ದೀರಾ. ಕೆಳಗಡೆ ಫುಲ್ ವುಡನ್ ಪ್ಯಾಟರ್ನ್ ಕೊಟ್ಟಿದ್ದೀವಿ. ಸೊ ಈ ಕಡೆ ಸೈಡ್ ತೋರಿಸಬಹುದು, ಫುಲ್ ವುಡನ್ ಪ್ಯಾಟರ್ನ್ ಕೊಟ್ಟಿದ್ದೀವಿ. ವುಡನ್ ಪ್ಯಾಟರ್ನ್ ಮತ್ತೆ ಇಲ್ಲಿ ಬ್ರೌನ್ ಅನ್ನ ಸೇಮ್ ಗೋಲ್ಡನ್ ಬ್ರೌನ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ ಸರ್. ಹಾಗೆ ಮುಂದೆ ಹೊರದ್ರೆ ಏನು ಬರ್ತೀವಿ? ಸೊ ಈಗ ನಾವು ಕಿಚನ್ ಎಂಟರ್ ಆಗ್ತಿದೆ. ಸೊ ಬಿಫೋರ್ ಕಿಚನ್ ಎಂಟರ್ ಆಗ್ತಿನ ಮುಂಚೆ ಇಲ್ಲೊಂದು ಕ್ರಾಕರಿ ಯೂನಿಟ್ ವಿತ್ ಸ್ಟೋರೇಜ್ ಮಾಡಿದ್ದೀವಿ. ಸೈಜ್ ಏನಿದೆ ಕ್ರಾಕರಿ ಯೂನಿಟ್? ಇದು ಬಂದು ಆಲ್ಮೋಸ್ಟ್ 5 feet ಇದೆ, 7 feet ಹೈಟ್ ಬರುತ್ತೆ ಸರ್. 5x7 ಕಲರ್ ಏನ್ ಸರ್? ಇದು ಯೂನಿಕ್ ಆಗಿದೆ ಅಲ್ಲ ಸರ್? ಇದು ಬಂದು ಫ್ರೇಮ್ಸ್ ಎಲ್ಲ ಚಾಂಪಿಯನ್ ಗೋಲ್ಡ್ ಇದೆ, ಅಂಡ್ ಶೀಟ್ಸ್ ಎಲ್ಲ ಮೆಟಾಲಿಕ್ ಬ್ರಾನ್ಸ್ ಬರುತ್ತೆ ಸರ್. ಮೆಟಾಲಿಕ್ ಬ್ರಾನ್ಸ್ ಅಂತಾರೆ ಇದನ್ನ. ಹೌದು, ಚೆನ್ನಾಗಿದೆ ಬಿಡಿ ಸರ್. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ರಾಕರಿ ಯೂನಿಟ್ ವಿತ್ ಅಪ್ಲಿಫ್ಟ್ ಮಾಡಿ ಅಪ್ಲಿಫ್ಟರ್ ಹಾಕಿದ್ದೀರಾ. ಯಾವ ಕಂಪನಿದ ಅಪ್ಲಿಫ್ಟರ್ ಇದೆ? ಎಲ್ಲ ಎಬ್ಕೋ ಸರ್. ಎಬ್ಕೋದಾ? ಚೆನ್ನಾಗಿ ಬರುತ್ತೆ ಸರ್ ಎಬ್ಕೋದ? 100% ಸರ್. ಓಕೆ, ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ ಸರ್, ಕಂಪ್ಲೀಟ್ ಸ್ಟೋರೇಜ್ ಆಯ್ತು. ಓಕೆ, ಇಲ್ಲಿ ಬೇಕಾದ್ರೆ ಓವನ್ ಇಟ್ಕೋಬಹುದು. ಹೌದು, ಓವನ್ ಅಥವಾ ಮಿಕ್ಸರ್ ಏನ್ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಕೆಳಗಡೆ ಕೂಡ ಮತ್ತೆ ಟ್ಯಾಂಡಮ್ ಕೊಟ್ಟಿದ್ದೀವಿ. ಓಕೆ, ಟ್ಯಾಂಡಮ್ ಇದು ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಹೌದು, ವಿತ್ ಸಾಫ್ಟ್ ಕ್ಲೋಸರ್. ಹೌದು. ಸೊ ಬಜೆಟ್ ಅಂತ ಯಾವ ಸಾಫ್ಟ್ ಕ್ಲೋಸರ್ ಯಾವುದು ಕ್ಯಾನ್ಸಲ್ ಮಾಡಿಲ್ಲ ಅಲ್ವಾ? ಸರ್ ಯಾವುದು ಎಲ್ಲೂ ಕಾಂಪ್ರಮೈಸ್ ಆಗಲ್ಲ ಸರ್, ವರ್ಕಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಇದು ನೋಡಿ ಫುಲ್ ಟೇಬಲ್ ಸರ್, ಫುಲ್ ಟೇಬಲ್ ಕೊಟ್ಬಿಟ್ಟಿದ್ದೀರಾ ಇದು. ಓಕೆ, ಆಮೇಲೆ ಈ ಕಡೆ ಬಂದ್ರೆ ಸರ್ ಕಿಚನ್ ಇದು ಬಂದು ನಿಮಗೆ 9 by
4-6 ಬರುತ್ತೆ ಸರ್. 9x6 6 ಬರುತ್ತೆ. ಸೊ ಎಲ್ ಶೇಪ್ ಲಾಫ್ಟ್ ಮಾಡಿದೀವಿ. ಸೊ ಸಜ್ಜಾ ಇಲ್ಲ ಸರ್, ಇಲ್ಲಿ ಸಜ್ಜಾ ಇಲ್ಲ. ಸೊ ನಾವೇ ಸಜ್ಜಾ ಕ್ರಿಯೇಟ್ ಮಾಡಿ ಮಾಡಿರುವಂತದ್ದು. ಅಂದ್ರೆ ಈ ಬಜೆಟ್ ಅಲ್ಲಿ ಬಾಟಮ್ ಕೂಡ ನೀವೇ ನಾವೇ ಕ್ರಿಯೇಟ್ ಮಾಡಿ ಮಾಡಿರುವಂತದ್ದು. ಒಳ್ಳೇದು ಸರ್, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡಿ, ಸೊ ನಿಮ್ಗೆ ಗ್ರಾಸರಿ ಯೂನಿಟ್ ಇಲ್ಲಿ ಮಾಡಿದೀವಿ. ಚೆನ್ನಾಗಿ ಸೊ ಕೆಳಗಡೆ ಸ್ಪೈಸ್ ರ್ಯಾಕ್, ಸಿಂಪಲ್ ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಸಿಂಪಲ್ ಆಗಿ ಕೊಟ್ಟಿದ್ದೀರಾ. ಕೆಳಗಡೆ ಬಾಟಮ್ ಹೇಳ್ತಾ ಬನ್ನಿ ಏನೇನ್ ಇಲ್ಲಿ ಮಾಡಿದ್ದೀರಾ. ಸಿಂಕ್ ಯೂನಿಟ್ ಸರ್, ಸಿಂಕ್ ಯೂನಿಟ್. ಸೊ ಈಗ ಯಾರಾದ್ರೂ ನಮ್ಗೆ ಇದೆಲ್ಲ ಹಾಕೊಡಿ ಅಂದ್ರೆ ಅದು ಸರ್ ಹಾಕೊಡ್ತಾರೆ ಸ್ಲ್ಯಾಬ್ ಇಲ್ಲ ಸರ್, ನಾವು ಹಾಕಲ್ಲ. ಸ್ಟ್ರಕ್ಚರ್ ರೆಡಿ ಮಾಡ್ಕೊಡ್ತೀವಿ. ಸೊ ಸ್ಲ್ಯಾಬ್ ಹಾಕ್ಸ್ಬೇಕು. ಸ್ಲ್ಯಾಬ್ ಸಿವಿಲ್ ವರ್ಕ್ ಮಾಡಿಸ್ಕೊಬೇಕು. ಸೊ ಕಟ್ಲರಿ ಕೊಟ್ಟಿದ್ದೀರಾ. ಕಟ್ಲರಿ, ಸೊ ಪ್ಲೈನ್ ಅಂಡ್ ತಾಲಿ ಸರ್ ಕೆಳಗಡೆ ಕಂಪ್ಲೀಟ್ ಆಗಿ. ಎಸ್. ಓಕೆ. ಅಂಡ್ ಈ ಕಡೆ ಒಂದು ಬಾಟಲ್ ಫಿಕ್ಸಿಂಗ್ ಮಾಡಿದ್ವಿ. ಫಿಕ್ಸಿಂಗ್ ಅದು ಫಿಕ್ಸಿಂಗ್ ಸರ್. ಇಲ್ಲಿ ಎರಡು ವಿಕರ್ ಬ್ಯಾಕೆಟ್ ಸರ್. ಪಿವಿಸಿ ಅಲ್ವಾ ಸರ್ ಇದು? ಪಿವಿಸಿ ಸರ್, ಇದು ಪಿವಿಸಿ. ಚೆನ್ನಾಗಿದೆ ಬಿಡಿ ಸರ್. ಈ ಕಡೆ ಸೊ ಇಲ್ಲಿ ಮತ್ತೆ ಎರಡು ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಇಲ್ಲೊಂದು ಟ್ಯಾಂಡಮ್ ಇಲ್ಲಿ ಎರಡು ಟ್ಯಾಂಡಮ್ ಕೊಟ್ಟಿದ್ದೀರಾ. ಈ ಕಡೆ ಸರ್ ಇಲ್ಲಿ ಸೊ ಇಲ್ಲಿ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ದೊಡ್ಡ ದೊಡ್ಡ ಇದೆಲ್ಲ ಇಟ್ಕೋಬಹುದಲ್ವಾ ಇದ್ರೊಳಗಡೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಎಲ್ಲೂ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಲ್ಲ ಸರ್. ವೇಸ್ಟೇ ಇಲ್ಲ ಸರ್, ವೇಸ್ಟೇ ಇಲ್ಲ. ತುಂಬಾನೇ ಚೆನ್ನಾಗಿ ಯುಟಿಲೈಸ್ ಆಗ್ಬಿಟ್ಟಿದೆ ಸರ್. ಇದು ಜಾಗ ಯುಟಿಲೈಸೇಷನ್ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ, ನೋಡ್ಬೋದು. ಇವನ್ ಲಾಫ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಓಹೋ ಸೂಪರ್ ಸರ್. ಇಲ್ಲಿಂದ ಸರ್ ಎಲ್ಲಿಗೆ ಹೋಗ್ತಾ ಇದೀವಿ? ಫಸ್ಟ್ ಬೆಡ್ರೂಮ್ ಸರ್. ಫಸ್ಟ್ ಬೆಡ್ರೂಮ್ ಹೋಗೋಣ. ಸೊ 3 ಬೆಡ್ರೂಮ್ ಅಲ್ಲಿ ವರ್ಕ್ ಆಗಿದೆ ಸರ್. 3 ಬೆಡ್ರೂಮ್ ಆಗಿದೆ ಸರ್. ಇದು ಸೈಜ್ ಏನ್ ಸರ್ ಇದ್ರದ್ದು? ಸರ್ ಇದು ರೂಮ್ ಸೈಜ್ ಬಂದು ನಿಮಗೆ 12x12 ಬರುತ್ತೆ ಸರ್. ಇದು ಸೈಜ್ ವಾರ್ಡ್ರೋಬ್ ಸೈಜ್ ಬಂದು ನಿಮಗೆ 7x7 ಬರುತ್ತೆ ಸರ್. 7x7 ಬರುತ್ತೆ. ಕಲರ್ ಆಪರೇಷನ್ ಹೇಳಿ ಸರ್. ಇದು ಮೆಟಾಲಿಕ್ ಬ್ಲೂ ವಿತ್ ವೈಟ್ ಬಾರ್ಡರ್ ಸರ್. ವೈಟ್ ಬಾರ್ಡರ್. ಎಸ್, ಮೆಟಾಲಿಕ್ ಬ್ಲೂ. ಮೆಟಾಲಿಕ್. ಇಲ್ಲಿ ನೋಡಿ ಡ್ರಾಯರ್ಸ್ ಕೆಳಗಡೆ ಕೊಟ್ಟಿದ್ದೀವಿ ಸರ್. ಇದೇನಕ್ಕೆ ಡ್ರಾವರ್ಸ್ ಕೆಳಗಡೆ ಬಂದಿದೆ ಇಲ್ಲಿ? ಹೌದು ಸರ್, ಕಸ್ಟಮರ್ ರಿಕ್ವೈರ್ಮೆಂಟ್ ಸರ್. ಅವ್ರು ಹೆಂಗ್ ಹೇಳ್ತಾರೆ ಹಂಗೆ, ಕಸ್ಟಮರ್ ಹೆಂಗ್ ಕೇಳ್ತಾರೆ ಹಂಗ್ ಮಾಡ್ಬೋದು. ಸರಿ. ಕಸ್ಟಮರ್ ಕೇಳಿದಾರೆ ಅಂತ ಹೇಳಿ ಮಾಡಿದೀವಿ. ಸೊ ಕೆಳಗಡೆ ಡ್ರಾರ್ಸ್ ಕೊಟ್ಟಿದೀವಿ ಎರಡು ದೊಡ್ಡದಾಗೆ. ಸೊ ಫುಲ್ ಸ್ಪೇಸ್ ನೀವು ಯೂಸ್ ಮಾಡ್ಕೊಬಹುದು. ಫುಲ್ ಸ್ಪೇಸ್ ಯೂಸ್ ಆಗುತ್ತೆ. ಸೂಪರ್ ಸರ್. ಮೇಲ್ಗಡೆ ಸ್ಲೈಡಿಂಗ್ ಕೊಟ್ಟಿದೀವಿ ಸರ್. ಇದರೊಳಗಡೆ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ನೋಡಿ. ಅದರೊಳಗಡೆನೂ ಒಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಫುಲ್ ನಿಮಗೆ ಫುಲ್ ಸ್ಟೋರೇಜ್ ಇದೆ. ಓಕೆ, ಚೆನ್ನಾಗಿದೆ ಸರ್ ಇದು. ಆ ಕಡೆ ಸರ್. ಸೊ ಈ ಕಡೆ ಕೂಡ ಎರಡು ಡ್ರಾ ಇದೆ ವಿತ್ ಹ್ಯಾಂಗಿಂಗ್. ಕೆಳಗಡೆ ಫುಲ್ ಸ್ಟೋರೇಜ್ ಕೊಟ್ಬಿಟ್ಟಿದ್ದಾರೆ. ಸೊ ಮೇಲ್ಗಡೆ ಫುಲ್ ಲಾಫ್ಟ್ ಇದೆ ಸರ್. ಲಾಫ್ಟ್ ಇದೆ. ಸೊ ಸ್ಟೋರೇಜ್ಗಂತೂ ಏನು ತಲೆ ಬಿಸಿನೇ ಇಲ್ಲ. ಬಜೆಟ್ ಆಯ್ತು ಅಂತ ಹೇಳ್ಬಿಟ್ಟು ಚಿಕ್ಕದ್ ಮಾಡೇ ಇಲ್ಲ ನೀವು ಸರ್. ಖಂಡಿತವಾಗ್ಲೂ ಎಲ್ಲೂ ಚಿಕ್ಕದಾಗಿ ಯಾವ್ದು ಇಲ್ಲ. ಅಂಡ್ ಇಟ್ಸ್ ಮೋರ್ ದೆನ್ ಎನಫ್ ಸರ್. ಮೋರ್ ದೆನ್ ಎನಫ್. ಬಹಳ ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಸರ್ ಎರಡನೇ ಬೆಡ್ರೂಮ್ ಅಲ್ಲಿ ಇದೀವಿ ಸರ್. ಕಲರ್ ಕಾಂಬಿನೇಷನ್ ಇದೊಂದು ಲೈಕ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ ಸರ್. ಇದು ಜೇಡ್ ಸಿಲ್ವರ್ ವಿತ್ ಮೆಟಾಲಿಕ್ ಬ್ರಾನ್ಸ್ ಎರಡು ಪ್ಯಾಟರ್ನ್ ಮಾಡಿರುವಂತದ್ದು. ಓಕೆ. ಸೊ ಇಲ್ಲೂ ಕೂಡ ಕೆಳಗಡೆನೆ ಡ್ರಾ ಕೊಟ್ಟಿದ್ದೀರಾ? ಹೌದು, ಇದು ಕೂಡ ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ ಸರ್. ಆಲ್ಮೋಸ್ಟ್ ದೊಡ್ಡ ಡ್ರಾ ಕೊಟ್ಟಿದ್ದೀವಿ ಸೈಜ್. ಸೊ ಆಲ್ಮೋಸ್ಟ್ ಫುಲ್ ಸ್ಪೇಸ್ ಯೂಸ್ ಆಗುತ್ತೆ. ಅಂಡ್ ಇಲ್ಲಿ ಓಪನ್ ಡೋರ್ಸ್ ಮಾಡಿದ್ದೀವಿ ಸರ್. ಓಪನ್, ಇಲ್ಲಿ ಸ್ಲೈಡಿಂಗ್ ಇಲ್ಲ ಅಲ್ವಾ? ಓಪನ್ ಡೋರ್ಸ್ ಇದೆ ನೋಡಿ ವೀಕ್ಷಕರೇ. ಅಂಡ್ ಡ್ರಾ ಸಿಂಪಲ್ ವಿತ್ ಒಂದು ಇದು ಕೊಟ್ಟಿದ್ದೀರಾ, ಲಾಕ್ ಅಲ್ವಾ ಅದು? ಹೌದು ಸರ್. ಓಕೆ ಸರ್. ಆ ಕಡೆ ಬಂದ್ರೆ ನೋಡಿ ವೀಕ್ಷಕರೇ, ಸೇಮ್ ಆಸ್ ಇಟ್ ಇಸ್ ಅಲ್ವಾ ಇದು? ಪ್ಯಾಟರ್ನ್ ಸರ್. ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ಸೊ ಮೇಲ್ಗಡೆ ಆಲ್ಮೋಸ್ಟ್ ನಿಮಗೆ 10 ಫೀಟ್ ಲಾಫ್ಟ್ ಬರುತ್ತೆ. ಸರ್ ಇಲ್ಲಿ ಟಿವಿ ಯೂನಿಟ್ ತುಂಬಾನೇ ಸಿಂಪಲ್. ಸರ್ ಆಕ್ಚುಲಿ ನೀವು ಬಜೆಟ್ ಹೆಂಗ್ ಕಮ್ಮಿ ಆಯ್ತು ಅಂದ್ರೆ ಆಕ್ಚುಲಿ ಇದು ಒಂದು ಮೇನ್ ರೀಸನ್ ಸರ್. ಆಕ್ಚುಲಿ ಸರ್ ಆಲ್ರೆಡಿ ವಾಲ್ ಪೇಂಟಿಂಗ್ ಮಾಡಿಸಿದ್ರಿಂದ ಸೊ ನಾವು ತುಂಬಾ ಯೂಸ್ ಆಗಿ ಟಿವಿ ಯೂನಿಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಸೊ ಸಿಂಪಲ್ ಸ್ಟೋರೇಜ್ ನಾವು ಮಾಡಿದೀವಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇದೊಂದು 6 ಫೀಟ್ ವಿಡ್ತ್ ಮಾಡಿದೀವಿ. ಟಿವಿನೂ ಕೂಡ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಸೊ ನೋಡಿ ನಿಮ್ಗೆ ಏನಿಲ್ಲ, ನಾರ್ಮಲ್ ಸ್ಟೋರೇಜ್. ಇಲ್ಲಿ ನಿಮ್ಗೆ ಸೆಟಪ್ ಬಾಕ್ಸ್ ಇಡೋದಕ್ಕೆ ಆಪ್ಷನ್ ಕೊಟ್ಟಿದ್ದೀವಿ. ಓಕೆ. ಇಲ್ಲಿ ಮತ್ತೆ ಸ್ಟೋರೇಜ್ ಈ ರೀತಿ ಮಾಡಿದ್ರು. ಸೊ ವಾಲ್ ಡಿಸೈನ್ ಆಗಿರೋದ್ರಿಂದ ಟಿವಿ ಇಲ್ಲಿ ಇಲ್ಲೇ ಇಡಬಹುದು, ಅದ್ಲಾರ ವಾಲ್ ಮೌಂಟ್ ಮಾಡಬಹುದು. ಬಹಳ ಚೆನ್ನಾಗಿ ಕಾಣುತ್ತೆ. ಹೌದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಪಲ್ ಬಜೆಟ್ ಅಲ್ಲಿ ಮುಗ್ದೋಗ್ಬಿಟ್ಟು ಟಿವಿ. ಓಕೆ ಓಕೆ ಓಕೆ. ಬನ್ನಿ ನೆಕ್ಸ್ಟ್ ರೂಮ್ ನೋಡ್ಕೊಂಡು ಬರೋಣ. ಫೈನಲ್ ಬೆಡ್ರೂಮ್. ಎಸ್ ಸರ್, ಇದು ಥರ್ಡ್ ಬೆಡ್ರೂಮ್ ಸರ್. ಬಟ್ ಕಲರ್ ಯೂನಿಕ್ ಆಗಿದೆ. ಇದು ಆಕ್ಚುಲಿ ಲಾಸ್ಟ್ ಯಾವ್ದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಕಿಚನ್ ಮಾಡಿದ್ದು ಬಹಳ ಚೆನ್ನಾಗಿತ್ತು ರೆಸ್ಪಾನ್ಸ್. ಓಕೆ ಓಕೆ ಓಕೆ. ಸೊ ಇದು ರಿಫ್ರೆಶಿಂಗ್ ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ ಸರ್. ರಿಫ್ರೆಶಿಂಗ್ ಗ್ರೀನ್ ಅಂತ ಹೇಳ್ತಾರೆ ಆಯ್ತಾ? ವಿತ್ ವೈಟ್ ಕಾಂಬಿನೇಷನ್. ಸೊ ಬಹಳ ಚೆನ್ನಾಗಿ ಬಂದಿದೆ ಇದು. ಚೆನ್ನಾಗಿ ಬಂದಿದೆ. ಸೊ ವಿತ್ ವೈಟ್ ಲಾಫ್ಟ್, ಫುಲ್ ವೈಟ್ ಇದೆ ಲಾಫ್ಟ್. ಲಾಫ್ಟ್ ಫುಲ್ ತಗೊಂಡಿದ್ದೀರಾ. ಇಲ್ಲೊಂದು ತ್ರಿಜೋರಿ ಇಡೋದಕ್ಕೆ, ಬೀರೋ ಇಡೋದಕ್ಕೆ ಜಾಗ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಓಕೆ, ಓಪನ್ ಮಾಡಿ ತೋರಿಸಿ ಸರ್. ಸೊ ಈ ಮನೆಯಲ್ಲಿ ಎಲ್ಲಾ ಕಡೆ ಕೂಡ ಸೊ ಡ್ರಾಯರ್ಸ್ ಕೆಳಗಡೆ ಕೊಟ್ಬಿಟ್ಟಿದ್ದೀರಾ. ಯೂಸ್ ಆಗುತ್ತೆ ಸರ್, ಅದು ತುಂಬಾನೇ ಯೂಸ್ ಆಗುತ್ತೆ. ಸ್ಪೇಸ್ಗೆ ಏನು ಕಮ್ಮಿ ಇಲ್ಲ ಸರ್, ಯೂಸ್ ಆಗಿದೆ ಸ್ಪೇಸ್. ಚೆನ್ನಾಗಿದೆ ಸರ್.
ಈ ಕೆಳಗಡೆ ಡ್ರಾವರ್ ಕೊಡೋದ್ರಿಂದ sir. ಈಗ ಲಾಫ್ಟ್ ಇದು ಕಮ್ಮಿ ಆಗತ್ತಾ, ಯಾವ್ದು ಕಮ್ಮಿ ಆಗುತ್ತೆ ಸರ್ ಇದು? ಸೊ ಇಲ್ಲ, ಲಾಫ್ಟ್ ನಾರ್ಮಲ್ ಅಷ್ಟೇ ಮಾಡ್ತೀವಿ. ಸೊ ಇದು ವಾರ್ಡ್ರೋಬ್ ಸೈಜ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಕಮ್ಮಿ ಮಾಡ್ಬಿಟ್ಟು ಕೆಳಗಡೆ ಕೊಟ್ಬಿಡ್ತೀರಾ? ಕೆಲವು ಕೇಸಸ್ ಅಲ್ಲಿ ಏನಾಗುತ್ತೆ, ಇಲ್ಲ ನಮ್ಗೆ ಲಾಫ್ಟ್ ಕಮ್ಮಿ ಮಾಡಿ ಅಂತ ಕಸ್ಟಮರ್ಸ್ ಕೇಳ್ತಾರೆ. ಸೊ ಅವಾಗ ಅದ್ರಲ್ಲೂ ಕಮ್ಮಿ ಮಾಡ್ಬೋದು, ಆಪ್ಷನ್ ಇದೆ. ಓಕೆ. ಆಮೇಲೆ ಇದನ್ನ ಜಾಯಿನ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀರಾ ನೀವು ಇನ್ ಬಿಟ್ವೀನ್? ಸೊ ಇದರಲ್ಲಿ ಅಲ್ಯೂಮಿನಿಯಂ ಎಚ್ ಚಾನಲ್ ಅಂತ ಹೇಳಿ ಒಂದು ಬರುತ್ತೆ. ಸೊ ಇಲ್ಲಿ ಎಚ್ ಚಾನಲ್ ಯೂಸ್ ಮಾಡಿ ನಾವು ಮಾಡಿರುವಂತದ್ದು. ಅಂಡ್ ಇದು ಕಲರ್ ಎಲ್ಲ ಕಾಂಬಿನೇಷನ್ ಎಲ್ಲ ಚಾಂಪಿಯನ್ ಬೋರ್ಡ್ ಸರ್. ಫ್ರೇಮ್ಸ್ ಪ್ರತಿಯೊಂದು ಚಾಂಪಿಯನ್ ಬೋರ್ಡ್ ಯೂಸ್ ಮಾಡಿರ್ತಾರೆ. ಸೊ ಚಾಂಪಿಯನ್ ಬೋರ್ಡ್ ಅಂದ್ರೆ ಇದು ಎಲೆಕ್ಟ್ರೋಲೈಟ್ ಕೋಟೆಡ್ ಪೌಡರ್ ಕೋಟೆಡ್ ಅಲ್ಲ ಸರ್, ಎಲೆಕ್ಟ್ರೋ ಕೋಟೆಡ್. ಅಂಡ್ ಇದು ನಿಮ್ಗೆ ಹೆಂಗ ಕೋಟಿಂಗು ಹೋಗೋದೇ ಇಲ್ಲ ಸರ್, ಹೋಗೋದೇ ಇಲ್ಲ ಆಲ್ವೇಸ್ 100%. ಓಕೆ 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 ಓಕೆ. ತುಂಬಾನೇ ಚೆನ್ನಾಗಿದೆ. ಗ್ಲಾಸಿ ಫಿನಿಶ್ ತುಂಬಾ ಹೌದು ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿ. ಜೊತೆಲಿ ಶುಗರ್ ಫಿನಿಶ್ ಇದೆಯಲ್ಲ ಇದ್ರೊಳಗೆ? ಹೌದು ಸರ್, ಹೌದು. ಸೊ ಸ್ಟ್ರೈನಿಂಗ್ ಸ್ಪಾರ್ಕಲ್ನೆಸ್ ಕೂಡ ಬಹಳ ಚೆನ್ನಾಗಿ ಬರುತ್ತೆ. ಈ ಕಲರ್ ಗಳಲ್ಲಿ ಮ್ಯಾಟ್ ಫಿನಿಶ್ ಬರ್ತಾ ಇದೆ ಸರ್ ಇವಾಗ? ಸರ್ ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಇಲ್ಲ ಸರ್, ಇದು ಗ್ಲಾಸಿನೇ ಬರೋದು. ಓಕೆ. ಸೊ ಮ್ಯಾಟ್ ಫಿನಿಶಿಂಗ್ ಬೇರೆ ಇನ್ ಕೇಸ್ ಬಂದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಓಕೆ. ಮ್ಯಾಟ್ ಫಿನಿಶ್ ಯಾವ ಯಾವ ಕಲರ್ ಅಲ್ಲಿ ಅವೈಲೇಬಲ್ ಇದೆ ನಮಗೆ? ಸರ್ ಮ್ಯಾಟ್ ಫಿನಿಶ್ ನಮ್ಮ ಹತ್ರ ಮೋರ್ ದೆನ್ 100+ ಕಲರ್ಸ್ ಇದೆ ಸರ್. 100+ ಸಿಗುತ್ತಾ ಬೇರೆ ಬೇರೆ ಕಲರ್? ಓಕೆ, ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಮಂಜುನಾಥ್ ರಾವ್ ಸರ್ ಜೊತೆಲಿ ಫುಲ್ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲ ಫಸ್ಟ್ ಕ್ಲಾಸ್. ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಿ ಸರ್? ನಾನು ತುಂಬಾ ಚೆನ್ನಾಗಿದ್ದೀನಿ. ಖುಷಿ ಆಯ್ತು. ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸರ್ ಈಗ ಮೊದಲೇದಾಗಿ ಯಾಕೆ ನೀವು ಬಿ ಇಂಟೀರಿಯರ್ ಅನ್ನ ಚೂಸ್ ಮಾಡಿದ್ರಿ? ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗೋಕೆ ಕಾರಣ ಏನು? ಇದೆ ಸರ್, ಕಾರಣ ಇದೆ. ಏನಂತ ಹೇಳಿದ್ರೆ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ವಿ. ಈ ಮನೆಗೆ ಯಾವ್ದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ ನಲ್ಲಿ ಕೆಲವೆಲ್ಲ ನೋಡಿದ್ವಿ. ಅದರಲ್ಲಿ ನಿಮ್ಮ ಚಾನಲ್ ಕನ್ನಡ ಕುವರ ಚಾನಲ್ ಕೂಡ ಒಂದು. ನಿಮ್ಮ ಚಾನಲ್ ಅನ್ನ ನೋಡಿದ ಮೇಲೆ ನಾವು ಇದು ಅಲ್ಯೂಮಿನಿಯಂ ಹೊಸದು, ಇದು ಹೌದು, ಅಷ್ಟು ಪ್ರಚಲಿತವಾಗಿ ಇಲ್ಲ ಸೊಸೈಟಿಯಲ್ಲಿ. ಸೊ ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಂದು ನಿಮ್ದು ಇಂಟೀರಿಯರ್ ಇದನ್ನ ಯಾವುದು ಅಲ್ಯೂಮಿನಿಯಂ ನೋಡಿದ್ವಿ, ಇದರದ್ದು ಕಾಸ್ಟ್ ಎಷ್ಟು ಅಂತ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ವಿ. ಆಮೇಲೆ ಸ್ಟೀಲ್ ಅದನ್ನ ನೋಡಿದ್ವಿ, ಅರ್ಧದ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತ ನೋಡಿದ್ವಿ, ವುಡ್ ಎಷ್ಟಾಗುತ್ತೆ ಅಂತ ನೋಡಿದ್ವಿ. ಎಲ್ಲ ಕಂಪೇರ್ ಮಾಡಿ ನೋಡಿದ್ರಿ ನೀವು? ಎಲ್ಲ ಕಂಪೇರ್ ಮಾಡಿ, ನಾವು ಕಂಪೇರ್ ಮಾಡಿ ಎಷ್ಟೋ ಸಮಯದ ನಂತರ ಬಿ ಇಂಟೀರಿಯರ್ ಹೋದ್ವಿ. ನೀವ್ ಹೇಳಿಲ್ವಾ ಏನ್ ಹಿಂಗ್ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಯಾವ್ದೋ ಒಂದು ಮಾಡಿಸ್ಬಿಡೋಣ ಅಂತ? ಇಲ್ಲ ಸರ್, ನಾನೇ ಹೇಳಿದ್ದು ಬಿ ಅಂದ್ರೆ ಒಟ್ಟು ಅಲ್ಯೂಮಿನಿಯಮೇ ಮಾಡಿಸೋದು ಅಂತ ನನಗೆ ಮನಸ್ಸಲ್ಲಿ ಇತ್ತು. ನಿಮ್ಗೆ ಯಾಕೆ ಅಲ್ಯೂಮಿನಿಯಂ ಮಾಡಿಸ್ಬೇಕು ಅಂತ? ನಾನು ಅದೇ ನಿಮ್ದು ಚಾನಲ್ ಎಲ್ಲ ನೋಡಿದ್ದೆ, ನಿಮ್ದೇ ಸುಮಾರು ನೋಡಿದ್ದೆ. ಬಿ ಇಂಟೀರಿಯರ್ ಅಂತಾನೆ ನೀವು ಸುಮಾರು ಕಡೆ ತೋರ್ಸಿದ್ರಿ. ಅದಕ್ಕೆ ನಾವು ಆದಷ್ಟು ಅಲ್ಯೂಮಿನಿಯಮೇ ಮಾಡಿಸ್ಬೇಕು ಅಂತ ಅಲ್ವಾ? ನಿಮ್ದು ಇನ್ಪುಟ್ ಏನಿತ್ತು? ಏನು ಇವರು ಹಿಂಗೆ ಅನ್ಕೊಂಡ್ಬಿಡ್ತಾರೆ ಇವ್ ಚೆನ್ನಾಗಿರುತ್ತೆ ವುಡ್ ಅಂತ, ನೀವೇನು ಇದು ಮಾಡಿಲ್ವಾ? ಅವ್ರು ಇಷ್ಟಪಟ್ರು ಅಲ್ಯೂಮಿನಿಯಂ. ಒಂದೇನಂದ್ರೆ ಕಾಸ್ಟ್ ನೋಡಿದ್ರೆ ಕಮ್ಮಿ ಕಂಪೇರ್ ಮಾಡಿದ್ರೆ, ಆಲ್ಸೋ ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ. ಸೊ ವುಡ್ ನೀರೆಲ್ಲ ತಾಕಿದ್ರೆ ಹಾಳಾಗೋ ಚಾನ್ಸಸ್ ಇದೆ. ಬಟ್ ಅಲ್ಯೂಮಿನಿಯಂ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಯೂಮಿನಿಯಂ ಹೋಗೋಣ ಅಂತ ಡಿಸೈಡ್ ಮಾಡಿ ಟೆಕ್ನಿಕಲಿ ನಿಮ್ಗೆ ಗೊತ್ತಾಯ್ತು ಓ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಇನ್ನೊಂದು ರೀಸನ್ ಅಂದ್ರೆ ನಮ್ಮ ಮಗಳು ಹೇಳಿದಾಗೆ ಕಾಸ್ಟ್. ಈಗ ವುಡ್ ಅಲ್ಲಿ ಹೋಗಿ ವಿಚಾರ ಮಾಡಿದ್ವಿ, 9 ಲಕ್ಷದಿಂದ 12 ಲಕ್ಷದವರೆಗೆ ಆಗುತ್ತೆ ಸರ್. ಕರೆಕ್ಟ್. ಸ್ಟೀಲ್ ಅಲ್ಲಿ ವಿಚಾರ ಮಾಡಿದ್ವಿ 17 ಲಕ್ಷ ಹೇಳಿದ್ರು. ಡೆಫಿನೆಟ್ಲಿ. ಆಮೇಲೆ ಈ ಅಲ್ಯೂಮಿನಿಯಂ ಅಲ್ಲೇ ಕೂಡ ಬೇರೆ ಬೇರೆ ಕಂಪನಿಯನ್ನು ನೋಡಿದ್ವಿ, ಅಲ್ಲಿ ಕೂಡ 6 ಲಕ್ಷ 7 ಲಕ್ಷ 8 ಲಕ್ಷ ಹೀಗೆಲ್ಲ ಹೇಳಿದ್ರು. ಸೊ ನಾವೇನ್ ಮಾಡಿದ್ವಿ, ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮ್ಗೆ, ಏನ್ ಮಾಡ್ಬೇಕು ಯಾವ್ದು ಮಾಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಆಮೇಲೆ ಇದು ಯಾವುದು ವುಡ್, ಅದು ನೀರ್ ಬೀಳುತ್ತೆ, ಜಾಸ್ತಿ ದಿನ ಬಳಕೆ ಬರಲ್ಲ. ಈ ಅಲ್ಯೂಮಿನಿಯಂ ಆದ್ರೆ ಒಂದು 30 ವರ್ಷ 35 ವರ್ಷ, ಕೊನೆಯ ಪಕ್ಷ 20 ವರ್ಷ ಈ ತರ ಬರುತ್ತೆ. ಅದು 10 ವರ್ಷ. ಹೌದು, ಕರೆಕ್ಟ್. ಆಮೇಲೆ ಸ್ಟೀಲು ನಮ್ಮ ರೀಚ್ ಅಲ್ಲಿ ಇರ್ಲಿಲ್ಲ. 17 ವರ್ಷ 17 ಲಕ್ಷ 18 ಲಕ್ಷ ಹೇಳಿದ್ರು, ನಮ್ಮ ರೀಚ್ ಅಲ್ಲಿ ಇರ್ಲಿಲ್ಲ. ಹಾಗಾಗಿ ಅನ್ನೆಸೆಸರಿ ಯಾಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋದು, ಒಂದ್ಸರಿ ಧೈರ್ಯ ಮಾಡ್ಬಿಟ್ಟು ಅಲ್ಯೂಮಿನಿಗೆ ಹೊಟ್ಟೋಗ್ಬಿಡೋಣ ಅಂತ ಧೈರ್ಯ ಮಾಡಿದ್ವಿ. ಧೈರ್ಯ ಮಾಡಿದ್ಮೇಲೆ ಎಲ್ಲಿಗೆ ಹೋಗ್ಬೇಕು, ಸುಮಾರು ಜನ ಪ್ಲೇಯರ್ಸ್ ಇದಾರೆ. ಸೊ ಅಲ್ಲೆಲ್ಲ ವಿಚಾರ ಮಾಡಿಸಿದಾಗ ಕೊನೆಗೆ ನಾವು ಬಿ ಇಂಟೀರಿಯರ್ ಆಫೀಸಿಗೆ ಹೋದ್ವಿ. ಅವರು ನಮ್ಮನ್ನ ರಿಸೀವ್ ಮಾಡಿದ ರೀತಿ, ನಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದು, ಅಲ್ಲಿ ಸ್ಟಾಫ್ ಅವರೆಲ್ಲ ಮಾತಾಡಿದ ರೀತಿ ತುಂಬಾ ಕನ್ವಿನ್ಸ್ ಮಾಡಿದ್ರು. ನಮಗೆ ಚೆನ್ನಾಗಿ ಮಾತಾಡಿದ್ರಮ್ಮ ಆಫೀಸಲ್ಲಿ? ಎಕ್ಸ್ಪ್ಲೈನ್ ಮಾಡಿದ್ರು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. 2 ಸತಿ ಹೋದ್ವಿ ನಾವು, ಒಂದ್ಸತಿ ಹೋಗ್ಲಿಲ್ಲ. ಒಂದ್ಸತಿ ರಘುನಾಥ್ ಸರ್ ಸಿಕ್ಕಿದ್ರು, ಅವ್ರ ಹತ್ರನೇ ಮಾತಾಡಿ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಇನ್ನೂ ಒಂದ್ಸತಿ ಹೋದ್ವಿ, ಮತ್ತೆ ಗಾಡ್ರೇಜಿಗೆ ಸಹಿತ ಹೋಗಿದ್ವಿ, ಗಾಡ್ರೇಜ್ ನೋಡೋಣ ಅಂತ. ಗಾಡ್ರೇಜ್ ಹೋದ್ಮೇಲೂ ನಮ್ಗೆ ಹೋಗಿ ಬಂದ್ಮೇಲೂ ಇಲ್ಲ, ಇನ್ನೊಂದ್ಸತಿ ಬಿ ಇಂಟೀರಿಯರ್ ನೋಡ್ಬಿಟ್ಟು ಅದಕ್ಕೆ ಕೊಟ್ಬಿಡೋಣ, ಆದಷ್ಟು ಆರ್ಡರ್ ಮಾಡ್ಬಿಡೋಣ ಅಂತ ಲಾಸ್ಟ್ಗೆ ತೀರ್ಮಾನ ಮಾಡ್ಬಿಟ್ಟು. ಅವ್ರ ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರ ನೀವು ಏನೇನ್ ಮಾಡಿದ್ದಾರೆ? ಎಲ್ಲದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ಬರುವಂತದ್ದು ವರ್ಕ್ಮೆನ್ಶಿಪ್. ಇದು ಕೆಲಸ ನಡಿಬೇಕಾದ್ರೆ ನೀವು ಎಲ್ಲಿದ್ರಿ ಸರ್? ಇಲ್ಲೇ ಇದ್ವಿ.
ಮನೇಲಿ ಮನೇಲಿ ಇರ್ಲಿಲ್ಲ. ಅಂದ್ರೆ ಬೆಳಗ್ಗೆ ಬಂದು ನಾನು ಸಾಯಂಕಾಲ ಹೋಗ್ತಾ ಇದ್ರೆ ಸರ್ ವರ್ಕ್ಮೆನ್ಶಿಪ್ ಯಾವ ತರ ಇದೆ ಸರ್? ಹುಡುಗರು ಇರ್ಬೋದು, ವರ್ಕ್ ಮಾಡೋದು, ಅಪ್ಡೇಟ್ ಕೊಡೋದು ನಿಮ್ಗಿರ್ಬೋದು, ಮೇಡಮ್ಗೆ ಹೇಳೋದು, ಈ ತರ ನಡೀತಾ ಇದೆ ಸರ್ ಕೆಲಸ, ಇಷ್ಟಿಷ್ಟಕ್ಕೆ ಬಂತು, ಇವೆಲ್ಲ ಮಾಡ್ತಾರ ಸರ್? ಎಲ್ಲವೂ ಮಾಡ್ತಾ ಇದ್ರು. ಆಮೇಲೆ ನಮ್ಗೆ ಏನಾದ್ರು ಡೌಟ್ ಬಂದ್ರೆ ನಾವು ಕೇಳ್ತಾ ಇದ್ವಿ ಅವರನ್ನ, ಇದನ್ನ ಯಾವ ಕಲರ್ ಇಲ್ಲಿ ಹಾಕ್ತೀರಾ, ಆ ಕಲರ್ ಎಲ್ಲಿ ಹಾಕ್ತೀರಾ, ಇದು ಎಲ್ಲಿ ಹಾಕ್ತೀರಾ ಅಂತೆಲ್ಲ ನಾವು ಕೇಳ್ತಾ ಇದ್ವಿ. ಕೇಳಿದ್ದಕ್ಕೆ ತಕ್ಕ ಹಾಗೆ ಅವರು ನಮ್ಗೆ ಉತ್ತರ ಕೊಡ್ತಾ ಇದ್ರು. ಕೆಲವು ಸರಿ ನಾವೇನ್ ಮಾಡಿದ್ವಿ, ನಾವು ಪ್ಲೇಸ್ ಅಲ್ಲಿ ಮಾಡ್ಬೇಕಾಗಿದ್ದನ್ನ ಇಲ್ಲಿ ಮಾಡಿದ್ವಿ, ಇಲ್ಲಿ ಮಾಡ್ಬೇಕಾಗಿದ್ದನ್ನ ಮತ್ತೊಂದ್ ಕಡೆ ಮಾಡಿದ್ವಿ. ಅವ್ರಿಗೆ ಹೇಳಿದ್ವಿ ಚೇಂಜಸ್ ಮಾಡ್ಬಿಟ್ಟು ನಮ್ಗೆ ಈಗ ಬೇಕು, ಈ ಕಡೆ ಬೇಕು. ನಾವ್ ಏನೇನು ಹೇಳಿದ್ವಿ ಅದೆಲ್ಲವನ್ನು ಚಾಚು ತಪ್ಪದೆ, ಯಾವುದೇ ಗೊಣಗಾಟ ಇಲ್ಲದೆ ಬಹಳ ಕ್ಲೀನ್ ಆಗಿ ಮಾಡ್ಕೊಡಲ್ಲ ಸರ್. ನಾವು ಅಲ್ಲಿರೋದು ಅಲ್ಲೇ ಮಾಡೋದು, ಇಲ್ಲಿರೋದು ಇಲ್ಲೇ ಮಾತ್ರ ಹೇಳಿಲ್ಲ. ಜೊತೆಗೆ ಇನ್ನೊಂದು ಮಾಡಿದ್ರು ಅವರು, ನಮ್ಗೆ ಅನುಕೂಲ ಆಗುವಂತದ್ದು ಏನಂದ್ರೆ, ಸರ್ ನೀವು ಈ ತರ ಹೇಳ್ತಾ ಇದ್ರ, ಈ ತರ ಬೇಡ, ಈ ತರ ಮಾಡೋಣ, ಸಜೆಷನ್ ಕೊಟ್ರು, ಈ ತರ ಮಾಡೋಣ ಸರ್, ಚೆನ್ನಾಗಿ ಕಾಣಿಸುತ್ತೆ ಇದು ಹೇಗ್ ಮಾಡೋಣ ಅಂತ. ನಮಗೂ ಕೂಡ ಕನ್ವಿನ್ಸ್ ಆಯ್ತು. ಯಾಕೆಂದ್ರೆ ನಮ್ಗಿಂತ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೆ ಹಂಗೆ ಹೇಳೋದು, ಇವ್ರ ಮಾತನ್ನು ನಾವು ಕೇಳಬೇಕು, ಅನುಭವ ಅವ್ರಿಗೆ ಜಾಸ್ತಿ ಇರುತ್ತೆ. ನಾವು ಈ ಫೀಲ್ಡ್ ಹೊಸಬ್ರು ಅಂದ್ಬಿಟ್ಟು ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ನಾವು ಕೇಳಿದ್ವಿ, ಮಾಡಿಸಿದ್ವಿ. ನಾವೇನೇನು ಹೇಳಿದ್ವು ಅದನ್ನ ಅವ್ರು ಮಾಡಿದ್ರು. ಓಕೆ. ಆಮೇಲೆ ಇನ್ನೊಂದು ಪೇಮೆಂಟ್ ಪ್ರೊಸೆಸ್ ಹೆಂಗಿದೆ ಇವ್ರದ್ದು? ಈಸಿ ಮಾಡ್ಬೋದಾ ಪೇಮೆಂಟ್ ಪ್ರೊಸೆಸ್? ಅವ್ರು ಏನು ನನಗೆ ರಘುನಾಥ್ ಸರ್ ಅವತ್ತು ಹೇಳಿದ್ರು ಏನಂದ್ರೆ, ಪೇಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಬಹಳ ಫ್ಲೆಕ್ಸಿಬಲ್ ನಾವು ಅಂತ ಹೇಳಿದ್ರು. ಸ್ವಲ್ಪ ಧೈರ್ಯ ಬಂದ್ಬಿಡ್ತಾವ. ಅವ್ರು ಹೇಳ್ದಂಗೆ ಇದಾರ, ಫ್ಲೆಕ್ಸಿಬಲ್ ಇದಾರ, 100% ಆರಾಮಾಗಿ ಕೊಡ್ಬೋದು ಪೇಮೆಂಟ್. ಸರ್ ಆರಾಮಾಗಿ ಕೊಡ್ಬೋದು. ಅವ್ರು ಮತ್ತೆ ಇನ್ನೊಂದು ಅಂದ್ರೆ ನಮ್ಗೆ ದುಡ್ಡು ಕೇಳಿಲ್ಲ. ಫಸ್ಟ್ ಒಂದ್ ಸ್ವಲ್ಪ ಹಣ ಕೊಟ್ವಿ. ಆಮೇಲೆ ಕೆಲಸ ಮುಗಿಯೋವರೆಗೆ ನಮಗೆ ಬನ್ನಿ ದುಡ್ಡು ಕೊಡಿ, ಈಗಲೇ ಬೇಕು, ಏನು ಇಲ್ಲ, ಅವೆಲ್ಲ ಏನು ಕೇಳಲೇಬೇಡಿ. ನಾನೇ ಇಟ್ಕೊಳಕ್ ಆಗದೆ ಅಂದ್ರೆ ಕೆಲಸ ಮಾಡಿದ ಒಟ್ಬಿಡೋಣ ಗುರು ಅಂತ ಕೆಲಸ ಮಾಡಿದ್ಮೇಲೆ ಇಟ್ಕೊಳ್ಳೋದು ನಮ್ಗೆ ಸರಿ ಕಾಣಲಿಲ್ಲ. ಯಾಕಂದ್ರೆ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗೋದು. ಹಂಗಾಗಿ ದುಡ್ಡಿನ ವ್ಯವಹಾರ ಕರೆಕ್ಟ್ ಆಗಿರ್ಬೇಕು, ನಿಮ್ಗೆ ಕರೆಕ್ಟ್ ಇರ್ಬೇಕು ನನಗೆ. ಹಂಗಾಗಿ ನಾನೇ ಅವ್ರು 1 ಲಕ್ಷ ಕೇಳಿದ್ರೆ ನಾ 2 ಲಕ್ಷ ಕೊಟ್ಟು ಮುಗಿಸ್ಬಿಟ್ರಿ. ಕೊಟ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ವರ್ಕ್ ಎಲ್ಲ ಆದ್ಮೇಲೆ ನಾನೇ ಹೋದೆ, ಬರ್ತಾ ಇದೀನಿ ಈಗ, ಅದೇನಿದೆ ನಿಮ್ದು ಬಿಲ್ ಎಲ್ಲ ಪೇಮೆಂಟ್ ಮಾಡ್ಬೇಕು, ರೆಡಿ ಮಾಡಿ ಇಟ್ಟಿರಿ. ಸರಿ ಹೋದೆ, ಇಷ್ಟ ಆಗುತ್ತೆ ಸರ್ ಅಂದ್ರು. ನಾನು ಏನ್ ಕೊಟ್ಟಿದ್ದೆ ಅದನ್ನ ಕಳ್ಕೊಂಡು ಉಳಿದದನ್ನ ಅವರಿಗೆ ಚೆಕ್ ಮುಖಾಂತರ ಕ್ಯಾಶ್ ನಮ್ಗೆ ಕ್ಲಿಯರ್ ಮಾಡಿದ್ರೆ ಅದನ್ನ ಕ್ಲಿಯರ್ ಮಾಡಿ. ಇನ್ನೊಂದು ಕ್ವಶನ್ ಇದೆ ನಂದು, ನೀವು ವುಡ್ ನೋಡಿದ್ರಿ, ಸ್ಟೀಲ್ ನೋಡಿದ್ರಿ, ಎಲ್ಲ ನೋಡಿದ್ರೆ ನಿಮ್ಗೇನ್ ಅನ್ಸ್ತು? ಕಾಸ್ಟ್ ಅಲ್ಲಿ ಎಫೆಕ್ಟಿವ್ ಆಗಿದೆ. ಓಕೆ, ಕಾಸ್ಟ್ ಎಫೆಕ್ಟಿವ್ ಆಗಿದ್ರೆ ಇಲ್ಲಿ ಕ್ವಾಲಿಟಿಲೂ ಏನಾದ್ರು ಕಾಂಪ್ರಮೈಸ್ ಇದೆಯಾ? ಕ್ವಾಲಿಟಿನೂ ಚೆನ್ನಾಗಿದೆಯಾ ನಿಮ್ಗೆ? ಕ್ವಾಲಿಟಿ ಚೆನ್ನಾಗಿರೋದ್ರಿಂದನೇ ನಾವು ಮಾಡಿಸ್ಕೊಂಡಿರೋದು. ಒಂದ್ ವೇಳೆ ನಮಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಕಾಸ್ಟ್ ಆದ್ರೂ ಪರವಾಗಿರ್ಲಿಲ್ಲ, ನಾವು ವುಡ್ಗೆ ಹೋಗ್ತಾ ಇದ್ವಿ. ನಾವು ಅಲ್ಲಿಗೆ ಹೋದ್ವಿ, ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋದ್ವಿ. ಅಲ್ಲೆಲ್ಲ ಏನೇನು ವಸ್ತು ಇದನ್ನೆಲ್ಲ ರೆಡಿ ಇಟ್ಟಿದ್ದಾರೆ, ಅದನ್ನೆಲ್ಲ ನೋಡಿದ್ವಿ. ನೋಡಿದ್ಮೇಲೆ ನಮ್ಗೆ ಸಮಾಧಾನ ಆಯ್ತು. ಅಲ್ಲಿಂದ ಆಯ್ತು ಬಿಡಿ ಸರ್. ಇಲ್ಲಿ ಮಾಡಿರೋದು ನಿಮ್ಮ ಕ್ವಾಲಿಟಿ ಹೇಳಿ, ನೀವು ನಿಮ್ಮ ಮನೇಲಿ ಮಾಡಿರೋ ಕ್ವಾಲಿಟಿ ಅಂದ್ರೆ ಅಲ್ಲಿ ಮಾಡಿದ್ದನ್ನೇ ಅಲ್ಲಿ ಏನಿದೆ ಅದೇ ಕ್ವಾಲಿಟಿ ಇಲ್ಲಿ ಬಂದಿದೆಯಾ? ಇಲ್ಲಿ ಬಂದಿದೆ. ನೀವು ಹೇಳಿ ಮೇಡಮ್, ಕಿಚನ್ ಎಲ್ಲ ಚೆನ್ನಾಗಿ ಕಿಚನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ನಾವು ಡಬಲ್ ಸೈಡೇ ಕೊಟ್ವಿ ಅವ್ರಿಗೆ. ನಮಗೆ ಡಬಲ್ ಸೈಡೇ ಇರಬೇಕು, ಚೆನ್ನಾಗಿರ್ಬೇಕು, ಬಾಳ್ಕೆನೂ ಬರಬೇಕು ಅಂತ. ಮೇಂಟೆನೆನ್ಸ್ ನಮಗೆ ಈಸಿ ಆಗುತ್ತೆ ಅಂತ. ಅಯ್ಯೋ ಮೇಂಟೆನೆನ್ಸ್ ಇಲ್ವೇ ಇಲ್ಲ ಮೇಡಮ್, ನಿಮಗೆ 0 ಮೇಂಟೆನೆನ್ಸ್ ನಮ್ದು ಅಂದ್ರು. ಅದಕ್ಕೆ ಇದುವರೆಗೂ 1 ಮಂತ್ ಆಯ್ತು ಅಷ್ಟೇ ಸರ್, ನಾವಿನ್ನು ಬಂದು 1 ಮಂತ್ ಆಯ್ತು. ಏನಿಲ್ಲ, ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೀವ್ ಹೇಳಿ ಮೇಡಮ್, ಇವತ್ತು ಔಟ್ಪುಟ್ ಏನ್ ಬಂದಿದೆ ಅಲ್ಲ, ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರಾ? ಮ್ಯಾಚ್ ಆಗ್ತಾ ಇದೆ. ನಮ್ಮನೆಲ್ಲೂ ನಾವು ಮಾಡಿಸಿದ್ವಿ. ನೀವು ಮಾಡಿಸ್ಬಿಟ್ಟಿದ್ದೀರಾ? ನಮ್ದು ಅಂದ್ರೆ ಇದ್ದಿದ್ ಮನೆನೇ, ಒಂದು ವಾರ್ಡ್ರೂಮ್ ಮಾತ್ರ ಮಾಡಿಸ್ಬೇಕಿತ್ತು ರೂಮ್ಗೆ, ಸೊ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಹೇಳಿ, ಚೆನ್ನಾಗಿ ಬಂದಿದೆ, ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ ಸರ್? ನೀವು ಹೇಳಿ ಸರ್, ಹೆಂಗ್ ಬಂದಿದೆ? ಸರ್ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಫಸ್ಟ್ ಆಗಿ ಬಂದಿದೆ. ಆಮೇಲೆ ಇನ್ನೊಂದು, ನೀವು ಬ್ಯಾಂಕ್ ಮ್ಯಾನೇಜರು, ಸೊ ನಿಮ್ಗೆ ಈ ಮ್ಯಾಚ್ ಕರೆಕ್ಟ್ ಆಗಿ ಕೇಳ್ತೇವೆ. ₹1 ಖರ್ಚು ಮಾಡಿದ್ರು ವರ್ತ್ ಇರ್ಬೇಕು, ಅದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಖರ್ಚು ಮಾಡ್ತೀರಾ. ಇವತ್ತೇ ನಿಮ್ಮ ಮನೆಗೆ ಕರೆಕ್ಟ್ ಆಗಿ ಖರ್ಚು ಮಾಡಿದೀರಾ, ವರ್ತ್ ಅಂತ ಅನ್ಸುತ್ತೆ ಸರ್? ನಾನು ಏನ್ ಅಮೌಂಟ್ ಕೊಟ್ಟಿದ್ದೀನಿ ಅದಕ್ಕೆ ವರ್ತ್ ಇದೆ. ನಮ್ಗೆ ಏನ್ ಮೆಟೀರಿಯಲ್ಸ್ ಇವ್ರೇನ್ ಕೊಟ್ಟಿದ್ದಾರೆ, ಮತ್ತೆ ಇವ್ರೇನ್ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ, ಸರ್ವಿಸ್, ಮೆಟೀರಿಯಲ್ಸ್, ವರ್ಕ್ಮನ್ಶಿಪ್, ಆಮೇಲೆ ಇಲ್ಲಿ ಬಂದು ಕೆಲಸ ಮಾಡಿದವರು ನಮ್ ಜೊತೆ ಬಿಹೇವ್ ಮಾಡಿದ ರೀತಿ ಎಲ್ಲವೂ ಕೂಡ ನಮಗೆ ನಾವು ಕೊಟ್ಟಿದ್ದು ದುಡ್ಡು ಸ್ವಲ್ಪ ಕಡಿಮೆ ಆಯ್ತೇನೋ, ಕಮ್ಮಿ ಆಯ್ತು ಅನ್ನಿಸ್ತಾ ಇದೆ. ಎಕ್ಸ್ಟ್ರಾ ಪೇಮೆಂಟ್ ಇಸ್ಕೊಂಡ್ಬಿಡಿ ಸರ್, ಇನ್ನೊಂದು 50,000 ಅವ್ರು ಕೇಳ್ಬಿಟ್ರೆ ಖಂಡಿತ ಕೊಡ್ತೀನಿ. ಅವ್ರು ಕೇಳ್ಬೇಕು. ಹಾಗಾಗಿ ದುಡ್ಡಿನ ವಿಷಯದಲ್ಲಿ ಬಹಳ ಫ್ಲೆಕ್ಸಿಬಲ್, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ವರ್ಕ್ ಮಾಡಿದ್ದಾರೆ. ನಮಗೆ ಟೋಟಲಿ ಹೇಳ್ಬೇಕಂದ್ರೆ ನಮಗೆ ಖುಷಿಯಾಗಿದೆ. ಖಂಡಿತ ಒಂದು ತಮ್ಸ್ ಕೊಡ್ಬೋದಾ? 100% ಬಿ ಇಂಟೀರಿಯರ್ಗೆ ನೀವು ಕೊಡಿ ಮೇಡಮ್. ಓಕೆ, ಆಮೇಲೆ ಬಿ ಇಂಟೀರಿಯರ್ಗೆ ಕೆಲಸ ಕೊಡ್ಬೋದಾ? ಏನ್ ಹೇಳ್ತೀರಾ ವೀಕ್ಷಕರಿಗೆ? ಸರ್, ಬಿ ಇಂಟೀರಿಯರ್ನವ್ರಿಗೆ ಖಂಡಿತ ಕೆಲಸ ಕೊಡ್ಬೋದು. ಬಹಳ ಚೆನ್ನಾಗಿ ಸ್ಟಾಫ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ವರ್ಕ್ ಮಾಡಿದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಕ್ ಮಾಡಿದ್ದಾರೆ. ಯಾರಾದ್ರೂ ಅಕಸ್ಮಾತ್ ಬಿ ಇಂಟೀರಿಯರ್ಗೆ ಹೋಗ್ಬೇಕು
ಅಲ್ಲಿ ಮಾಡಿಸ್ಬೇಕು ಕೆಲಸ ಅನ್ನೋರು ನಮ್ಮ ಮನೆಗೆ ಬಂದು ನೋಡ್ಬೋದು ಎನಿ ಟೈಮ್. ಅವ್ರು ಬರಲಿ, ರಾತ್ರಿ 12 ಗಂಟೆಗೆ ಬರಲಿ, ನಾನು ಅವರಿಗೆ ಬಿ Most welcome ನೀವು, ಅಲ್ವಾ? 100%. ಓಕೆ. ಇಲ್ಲಿ 2 ಜನರೇಷನ್ ಇರೋದ್ರಿಂದ ಇನ್ನೊಬ್ಬ ಜನರೇಷನ್ ಹತ್ರನೂ ಕೇಳಬೇಕು. ಫಸ್ಟ್ ಜನರೇಷನ್ ಅವರು ಓಕೆ ಅಂತ ಹೇಳಿದ್ದಾರೆ. ಮೇಡಮ್ ಏನ್ ಹೇಳ್ತಾರೆ? ನೀವು ಹೇಳಿ, ನಿಮ್ ಪ್ರಕಾರ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗ್ಬೋದಾ, ಬಿ ಇಂಟೀರಿಯರ್ ಕೆಲಸ ಕೊಡ್ಬೋದಾ? ನೀವು 100% ಅಲ್ಯೂಮಿನಿಯಮ್ಗೆ ಹೋಗ್ಬೋದು. ಎಸ್ಪೆಷಲಿ ಬಿ ಇಂಟೀರಿಯರ್ಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಕಾಸ್ಟ್ ವೈಸ್ ಆಗಲಿ ಅಥವಾ ವರ್ಕ್ ಮಾಡೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ವಿತೌಟ್ ಎನಿ ಸೆಕೆಂಡ್ ಥಾಟ್ ಯು ಕ್ಯಾನ್ ಗೋ ಟು ಬಿ ಇಂಟೀರಿಯರ್ಸ್. ಹೋಗ್ಬೋದು. 100% ಯು ಕ್ಯಾನ್. ಥ್ಯಾಂಕ್ ಯು ಮೇಡಮ್. ಸೊ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್, ಮನೆ ನೋಡಾಯ್ತು, ಓನರ್ ಜೊತೆ ಮಾತಾಡಾಯ್ತು. ಈ ಮನೆ ಎಕ್ಸಾಕ್ಟ್ ಆಗಿ 3.8 lakh ಪ್ಲಸ್ GST ಆಗಿರೋದು, ಅಡಿಷನಲ್ ಏನೂ ಇಲ್ಲ? ಖಂಡಿತವಾಗ್ಲೂ ಇಲ್ಲ ಸರ್. ನನಗೆ ಆಶ್ಚರ್ಯ ಸರ್ ಇದು. ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ ಆಲ್ಮೋಸ್ಟ್ 4.6 lakh ಅಪ್ರಾಕ್ಸಿಮೇಟ್ಲಿ ಆಗಿದೆ, ಎಲ್ಲ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಓಕೆ, GST ಬಿಟ್ಬಿಡೋಣ, ಯಾಕಂತಂದ್ರೆ ಇಟ್ಸ್ ಟ್ಯಾಕ್ಸೇಬಲ್, ಕೊಡ್ಲೇಬೇಕು, ಮಾಡ್ಲೇಬೇಕು. ಸೊ ಬೇಸಿಕ್ ನಿಮ್ ಮಾಡಿರುವಂತ ಅಮೌಂಟ್ ಬಂದ್ಬಿಟ್ಟು 3.8 lakh, ಅದರಲ್ಲಿ ಮುಗಿಸ್ಕೊಟ್ಬಿಟ್ಟಿದ್ದೀರಾ. 15 ದಿನದಲ್ಲಿ ಮಾಡಿದ್ದೀರಾ. 100%. ಸೂಪರ್ ಆಗಿ ಹೇಳಿದ್ರಿ. ಗ್ಯಾರಂಟಿ ವಾರಂಟಿ ಏನೇನು ಕೊಡ್ತಾ ಇದ್ದೀರಾ? ಸರ್ ಆಬ್ವಿಯಸ್ಲಿ ಸರ್ 20 years ಇನ್ಕ್ಲೂಡಿಂಗ್ ಕಲರ್ ವಾರಂಟಿ ಅಂಡ್ 5 years ಫ್ರೀ ಮೇಂಟೆನೆನ್ಸ್. 5 years ಫ್ರೀ ಮೇಂಟೆನೆನ್ಸ್. ಸೊ ಲೈಫ್ ಟೈಮ್ ಲೈಫ್. ಲೈಫ್ ಟೈಮ್ ಲೈಫ್. ಇನ್ನು ನಂಗೆ ಹೇಳ್ಬಿಡೋಣ ಸರ್, ಲೈಫ್ ಟೈಮ್ ಲೈಫ್ ವಿತ್ ಲೈಕ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅಲ್ವಾ? ಆಮೇಲೆ ನೀವು ಇದನ್ನ ತೆಗೆದು ಮಾರಿದ್ರು ಕೂಡ ಒಂದು ಒಳ್ಳೆ ಬೆಲೆ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಸರ್ ಹೌದು, ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಗಡಿ ಮೇನ್ ರೋಡ್, ಅಂದ್ರಳ್ಳಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಇರೋದು. ಆಲ್ 7 days ವರ್ಕಿಂಗ್, 10 to 6, ಆಲ್ 7 days ವರ್ಕಿಂಗ್. 7 days ವರ್ಕಿಂಗ್. ಸೊ ಯಾರಾದ್ರೂ ಈಗ ಅಪ್ರೋಚ್ ಆಗಬೇಕು ಅಂತಂದ್ರೆ ಪ್ರೊಸೆಸ್ ಹೇಳ್ಬಿಡಿ, ಎಲ್ಲಿ ಬರಬೇಕು, ಏನ್ ಮಾಡಬೇಕು, ಅದಾದ್ಮೇಲೆ ಹಿಂಗೆ ಇಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಡೈರೆಕ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ಒಂದ್ಸಲಿ ವರ್ಕ್ ನೋಡ್ಲಿ. ಸೊ ಆದ್ಮೇಲೆ ನಮ್ಮ ಕಡೆ ಎಕ್ಸಿಕ್ಯೂಟಿವ್ ಹೋಗಿ ರಿಕ್ವೈರ್ಮೆಂಟ್ಸ್ ತಗೊಂಡ್ಬರ್ತಾರೆ. ಸೊ ಆದ್ಮೇಲೆ ನಾವು ಕೊಟೇಶನ್ಸ್ ಎಲ್ಲ ಕೊಡ್ತೀವಿ. ಸೊ ನೆಕ್ಸ್ಟ್ ಲೈಕ್ 1 month ಬಿಫೋರ್ ಅಟ್ಲೀಸ್ಟ್ ಅವರು ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ 1 month. ಹೌದು. ಅಂಡ್ ಫ್ರೀ 3D ಕೂಡ ಪ್ರೊವೈಡ್ ಮಾಡ್ತೀವಿ. 3D ಡಿಸೈನ್ ಫ್ರೀ. 100%. ಇದರಲ್ಲಿ 3D ಡಿಸೈನ್ ಫ್ರೀ. ಹೌದು. ಅದೇ 15,000 ಆಗ್ಬಿಡುತ್ತೆ. ಅದನ್ನು ಫ್ರೀ ಇಲ್ಲ, ಜಸ್ಟ್ ಕನ್ಫರ್ಮ್ ಆರ್ಡರ್ ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ಸಾಕು. ಸೊ ನಿಮಗೆ 3D ಫ್ರೀ ಆಗಿ ಕೊಡ್ತೀವಿ. ಅದನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ಅದಾದ ನಂತರ ಪ್ರೈಸಿಂಗ್ ಅಂತ ಬಂದ್ರೆ ಎಷ್ಟು ಪ್ರೈಸಿಂಗ್ ಏನು ಸರ್? ಪ್ರೈಸಿಂಗ್ ಅಲ್ಲಿ ಅದೇ ಚೇಂಜಸ್ ಇಲ್ಲ ಸರ್. ಈಗ ಲಾಫ್ಟ್ ಎಲ್ಲ 700 rupees ಇದೆ. ಸೊ ಕಿಚನ್ ಬಾಟಮ್ ಎಲ್ಲ 900 rupees ಇದೆ. ಅಂಡ್ ವಾರ್ಡ್ರೋಬ್ ಎಲ್ಲ ಓಪನ್ ಡೋರ್ಸ್ 1000 rupees ಇದೆ ಪ್ಲಸ್ GST. ಓಕೆ, 1000 rupees ಒಳಗಡೆ ಎವ್ರಿಥಿಂಗ್ ಎಲ್ಲ ಮುಗಿದೋಯ್ತು. ಜೊತೆಯಲ್ಲಿ ಇವಾಗ ಇದು ಮಾಡ್ತಾರೆ, ರೂಟಿಂಗ್ ಕೂಡ ಸರ್. ರೂಟಿಂಗ್ ಅಂಡ್ ಇದು ಈ ಪ್ರೈಸಿಂಗು ಬೇಸಿಕ್ ಪ್ರೈಸಿಂಗ್ ಸರ್. ಇಲ್ಲ ನೀವು ಡಬಲ್ ಸೈಡ್ ಹೋಗ್ತೀರಾ, ರೂಟಿಂಗ್ ಹೋಗ್ತೀರಾ ಅಂದಾಗ ನಿಮ್ಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಅಂತ ಜಾಸ್ತಿ ಏನಾಗಲ್ಲ. ರೂಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ವೀಕ್ಷಕರೇ, ಅದನ್ನು ಕೂಡ ನೀವು ನೋಡ್ಲೇಬೇಕು. ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ನಿಮ್ಗೆ ಡೆಫಿನೆಟ್ಲಿ ತೋರಿಸ್ಕೊಡ್ತೀನಿ. ಡಬಲ್ ಸೈಡು ಕೂಡ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಓಕೆ ಸರ್, ಫೈನಲ್ ಆಗಿ ನಾವು ವೀಕ್ಷಕರಿಗೆ ಒಂದು ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.